ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ರಾಹುಲ್ ಗಾಂಧಿ ಮತ್ತೆ ಯಾವ ರೀತಿ ಎಕ್ಸ್ಪೋಸ್ ಆಗಿದ್ದಾರೆ ಅಂದರೆ, ನಿಜವಾಗಿಯೂ ರಾಹುಲ್ ಗಾಂಧಿಯವರು ಯಾವ ಉದ್ದೇಶದಿಂದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊನೆಗೂ ಸಿಗ್ತಾ. ಅವ್ರ ವಿಡಿಯೋ ಈಗ ವೈರಲ್ ಆಗಿ ನಗೆಪಾಟಲಿಗೀಡಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಬೀದಿಗೆ ಬಿದ್ದಿದೆ. ಬೀದಿಯಲ್ಲಿ ಈಗ ಹರಾಜಾಗಿದೆ ಮಾನ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಎರಡು ವಿಚಾರಗಳನ್ನು ಮಾತಾಡೋಣ. ಜಾರ್ಖಂಡ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟು, ಕಾಂಗ್ರೆಸ್ನ ಮಂತ್ರಿ ಇದನ್ನು ಡ್ರಾಮಾ, ಅನ್ನೆಸರಿ ಹೈ ಡ್ರಾಮಾ ಅಂತ ಕರೆದಿರೋದು. ಸ್ಟೂಡೆಂಟ್ಸಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರೆ JPSC JSSC ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಆಕ್ರೋಶ ಮುಗಿಲು ಮುಟ್ಟಿದೆ. 10 ದಿನಗಳು ಕಳೆದಿವೆ, ಅಲ್ಲೂ ಉಪವಾಸ ಆಗ್ತಿದೆ, ಅಲ್ಲೂ ವಿದ್ಯಾರ್ಥಿಗಳು ಕಣ್ಣೀರಿಡ್ತಿದ್ದಾರೆ. ಅವ್ರಿಗೆ ಯಾರೂ ಬರ್ಗರು ಇಲ್ಲ, ಪಿಜ್ಜಾನೂ ಇಲ್ಲ, ಬೆಡ್ಶೀಟು ಇಲ್ಲ, ಎಲ್ಲಿಂದನೂ ಏನು ಫಂಡು ಬರಲ್ಲ. ಅಲ್ಲಿ ಟೆಂಟ್ ಹಾಕ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಮಳೇಲಿ ನೆನ್ಕೊಂಡು ಜಾರ್ಖಂಡ್ ಪೊಲೀಸರ ಒತ್ತಡದಲ್ಲೇ ಪ್ರೊಟೆಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಕಾಂಗ್ರೆಸ್ಗೆ ಯಾಕೆ ಕನಿಕರ ಬಂದಿಲ್ಲ ಅನ್ನೋ ಆಕ್ರೋಶ ಸಿಡಿದಿದೆ, ಗೊತ್ತು ನಿಮಗೂ ಅಲ್ವಾ. ಅಲ್ಲಿನ ಮಂತ್ರಿ, ಅದರಲ್ಲೂ ಕಾಂಗ್ರೆಸ್ನ ನಾಯಕ ಅನ್ಸಾರಿ ಏನು ಹೇಳಿದ್ದಾರೆ ನೋಡಿ. ಇದೊಂದು ಡ್ರಾಮಾ ಅಂತ ಕರೀತಾರೆ. ರಾಹುಲ್ ಗಾಂಧಿಯವರು ನಿಜವಾಗಿಯೂ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇರೋರಾದರೆ, ನಿನ್ನೆ ಅಷ್ಟೆಲ್ಲ ಪ್ರೆಷರ್ ಬಂದ ಮೇಲೆ ಒಂದು ವಿಡಿಯೋ ಬಿಟ್ಟರು. ಅದು ಜಾರ್ಖಂಡ್ ಸರ್ಕಾರ ಆದರೂ ಸರಿ, ಕಾಂಗ್ರೆಸ್ ಸರ್ಕಾರ ಆದರೂ ಸರಿ, BJP ಸರ್ಕಾರ ಆದರೂ ಸರಿ, ಶಿಕ್ಷಣ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಒಂದು ವಿಡಿಯೋ ಬಿಟ್ಟರು. ನಿಮ್ಮ ಮಂತ್ರಿಯನ್ನು ಸ್ಯಾಕ್ ಮಾಡ್ತೀರಾ, ನಿಮ್ಮ ಮಂತ್ರಿಯ ತಲೆದಂಡ ಮಾಡ್ತೀರಾ. ವಿದ್ಯಾರ್ಥಿಗಳ ಹೋರಾಟವನ್ನು ಒಂದು ಡ್ರಾಮಾ ಅಂತ ಕರೆದಿದ್ದಕ್ಕೆ ನಂಬರ್ 1 ಯಾಕೆ ಆ್ಯಕ್ಷನ್ ಆಗಿಲ್ಲ? ಒಂದು, ಕಾಂಗ್ರೆಸ್ ಕಡೆಯಿಂದ ಜಾರ್ಖಂಡ್ ಹೋರಾಟಕ್ಕೆ ಕರೆಯೋದಕ್ಕೆ ಎಷ್ಟೆಲ್ಲ ಗೋಗರಿಬೇಕಾಯ್ತು. ಈಗ ಮಾನ ಮರ್ಯಾದೆ ಹೋಗುತ್ತೆ, ತಮ್ಮದೇ ಸರ್ಕಾರ ಇದೆ ಅಂತ ಈಗ ಪಾದ ಬೆಳೆಸೋದಕ್ಕೆ ಮನಸ್ಸು ಮಾಡ್ದಂಗೆ ಕಾಣಿಸ್ತಿದೆ. ಅಷ್ಟು ಗಲಾಟೆ ಆಗಿದೆ, ಅಷ್ಟು ಒತ್ತಡ ಸೃಷ್ಟಿಯಾಗಿದೆ. ನಿಮ್ಮ ಮಂತ್ರಿಗಳು ಹಿಂಗೆ ಬೇರೆ ಮಾತಾಡ್ತಾರೆ. ಮತ್ತೊಂದು ಕಡೆ ನೋಡಿ, E20 ಪೆಟ್ರೋಲ್ ವಿರುದ್ಧ, ಎಥನಾಲ್ 20 ಪೆಟ್ರೋಲ್ ವಿರುದ್ಧ ಹೋರಾಟ ದೊಡ್ಡ ಮಟ್ಟದಲ್ಲಿ ಮ್ಯಾಸಿವ್ ಪ್ರೊಟೆಸ್ಟ್ ದೇಶವ್ಯಾಪಿ ಮಾಡಿ ಈ ಸರ್ಕಾರಕ್ಕೆ ಬಿಸಿ ಮುಡಿಸೋದು ನಮ್ಮ ನೆಕ್ಸ್ಟ್ ಸ್ಟೆಪ್ ಅಂತ ಘೋಷಣೆ ಮಾಡಿದಾರಲ್ಲ ರಾಹುಲ್ ಗಾಂಧಿ. ಅದಕ್ಕೊಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಮೆಗಾ ಎಕ್ಸ್ಪೋಸ್ ನೋಡಿ ಇವರ ಪರಿಸ್ಥಿತಿಯನ್ನು ಅಂತ BJP ಆಡ್ಕೊಂಡು ನಗ್ತಿದೆ. ಅವರೊಂದು ಕಾರ್ ಹತ್ರ ನಿಂತ್ಕೊಂಡು ಟ್ಯಾಂಕ್ ಓಪನ್ ಮಾಡಿ ತೋರಿಸ್ತಾರೆ ಈ E20 ಪೆಟ್ರೋಲಿಂದ ಎಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ. ಬಟ್ ಅವರು ಯಾವ ಕಾರ್ ಯೂಸ್ ಮಾಡ್ತಿರ್ತಾರೆ? E20 ಪೆಟ್ರೋಲ್ಗೆ ಹೊಂದುವಂಥದ್ದನ್ನೇ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ತಾನು ಅವಲಂಬಿಸಿದ್ದಾರೆ. ಬಟ್ ಬೇರೆಯವ್ರಿಗೆ ಅದನ್ನು ಬಳಸಬೇಡಿ, ಅದರಿಂದ ತೊಂದರೆ ಆಗ್ತಿದೆ, ಅದರಿಂದ ದೇಶವ್ಯಾಪಿ ಜನರ ವಾಹನಗಳು ಹಾಳಾಗ್ತಿವೆ ಅನ್ನುವಂಥ ಸಂದೇಶ ಕೊಟ್ಟು ಇದು ದೊಡ್ಡ ಮತ್ತೊಂದು ಅಭಿಯಾನದ ಸ್ವರೂಪ ಪಡ್ಕೊಳ್ಳುತ್ತೆ, ನೋಡ್ತಾ ಇರಿ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸೊ ಆ ವಿಡಿಯೋವನ್ನು ನೋಡಿ ಒಂದ್ಸಲ ರಾಹುಲ್ ಗಾಂಧಿಯವ್ರು ಬೇಕು ಅಂತ ಹಿಂಗೆಲ್ಲ ಮಾಡ್ತಾರೋ ಅಥವಾ ಅವ್ರಿಗೆ ಹಂಗಾಗತ್ತೋ ಏನು ಹೇಳೋಣ ಇವ್ರಿಗೆ ಅಂತ ಆಡ್ಕೊಂಡು ನಗ್ತಿದ್ದಾರೆ. राहुल गांधी इतने बड़े फ्रॉड है, इतना बड़ा झूठे हैं कि राहुल गांधी से एक एक्टिंग भी ढंग से नहीं होती. जिस गाड़ी में राहुल गांधी ने वो वीडियो किया दिखाते हुए कि वो गाड़ी E20 कंप्लाइंट नहीं है, खोला, वो गाड़ी के अंदर जहाँ राहुल वीडियो कर रहे हैं वही कह रही है कि वो गाड़ी का जो है वो E20 कंप्लाइंट फ्यूल है. मतलब राहुल गांधी से एक्टिंग भी ढंग से नहीं होती. जो आदमी झूठ भी नहीं ढंग से बोल पाए वो क्या लीडर ऑफ ऑपोजिशन बनेगा? राहुल गांधी की मिमिक्री को राहुल गांधी ने एक्सपोज कर दिया, इसीलिए देश राहुल गांधी को कभी सीरियसली नहीं लेता. राहुल एक्सपोज इज राहुल ऑन E20, यही सच्चाई है. आज कांग्रेस पार्टी को राहुल गांधी को देश से माफी मांगनी चाहिए E20 के ऊपर झूठ फैलाने के लिए. राहुल गांधी देश मिडिल क्लास विरोधी है, देश के किसान का विरोधी है, देश के स्ट्रेटेजिक इंटरेस्ट के विरोधी है. ये E20 का जो मामला है ये बहुत बड़ा इशू है. नॉर्मली हम कहते हैं कि दाल में कुछ काला है, मगर ये दाल ही काली है. Brothers and sisters, this is a matter of sequencing. In any campaign, we have to decide the sequence of affairs. ಇನ್ನು ಅಣ್ಣ ತಂಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಮಳೇಲಿ ನಿಂತು ಅನ್ಸ್ಟಾಪಬಲ್ ಅಂತ ವಿಡಿಯೋಗಳನ್ನು ಕಾಂಗ್ರೆಸ್ ಪೋಸ್ಟ್ ಮಾಡ್ತಿದೆ. ಪಾರ್ಲಿಮೆಂಟ್ ಹೊರಗಡೆ ಮಳೆ ಸುರಿತಾ ಇದೆ, ಇವರು ಮಳೆಯಲ್ಲೇ ನಿಂತು ಚರ್ಚೆ ಮಾಡ್ತಿರೋದನ್ನು ತೋರಿಸಿ ಅನ್ಸ್ಟಾಪಬಲ್, ಇವರನ್ನು ಯಾರೂ ತಡೆಯೋಕ್ಕಾಗಲ್ಲ ಅಂತ ಕಾಂಗ್ರೆಸ್ಸು ಪೋಸ್ಟ್ ಮಾಡ್ಕೊಳ್ತಿದೆ. ಮಳೆ ಬಂದಾಗ ಛತ್ರಿ ಹಿಡಿಬೇಕು ಅಂತ ಕಾಮನ್ ಸೆನ್ಸ್ ಇಲ್ದಿರೋರು 144
140 ಕೋಟಿ ಜನರನ್ನು ಕಾಪಾಡೋಕ್ಕೆ ಸಾಧ್ಯನಾ ಇವರು? ದೇಶ ಕಾಪಾಡೋಕ್ಕೆ ಸಾಧ್ಯನಾ? ಕಾಮನ್ ಸೆನ್ಸ್ ಇಲ್ವಾ? ಛತ್ರಿ ಇದ್ದರೂ ಹಿಡ್ಕೊಳ್ದಿರೋರು. ಮತ್ತು ಮಳೆ ಬಂದಾಗ ಅದ್ರ ಪ್ರಯೋಜನ ಏನು? ಮಳೆಯಲ್ಲಿ ಚರ್ಚೆ ಮಾಡೋದ್ರ ಪ್ರಯೋಜನ ಏನು? ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅದೇ ಚರ್ಚೆ ಅಷ್ಟೇ ಗಂಭೀರವಾಗಿ ಮಾಡ್ಬೋದಿತ್ತಲ್ವಾ? ಅಲ್ಲಿ ಆ ದೃಶ್ಯ ಕೂಡ ನಗೆಪಾಟಲಕ್ಕೆ ಕಾರಣ ಆಗಿದೆ. ಆ ದೃಶ್ಯ ಶೂಟ್ ಆಗ್ತಿರೋವಾಗಷ್ಟೇ ಅವ್ರು ಹಂಗಿರ್ತಾರೆ. ಆಮೇಲೆ ಒಂಚೂರು ಮುಂದೆ ಹೋಗ್ತಿದ್ದಂಗೆ ಎಲ್ಲ 10 ಛತ್ರಿಗಳು ಬರ್ತವೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಸೊ ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡಲ್ಲಿ, ಈ ರೀತಿಯ ತೋರಿಕೆಯ ಬದುಕಲ್ಲಿ ಎಷ್ಟು ದಿನ ಜೀವನ ಮಾಡ್ತೀರಿ ರಾಹುಲ್ ಗಾಂಧಿಯವರೇ ಅನ್ನುವಂಥ ಆಕ್ರೋಶ BJP ಈಗ ಮುಗಿಬಿದ್ದಿದೆ. ಯಾಕಂದರೆ ಸ್ಟೂಡೆಂಟ್ಸ್ ಪ್ರೊಟೆಸ್ಟಲ್ಲಿ ಅವ್ರ ನಿಲುವನ್ನು ನೋಡಿದ್ವಿ. ನಿನ್ನೆ ಸೋನಮ್ ವಾಂಗ್ಚುಕ್ ಅವರು ರಾಹುಲ್ ಗಾಂಧಿಯವರ ವಿಚಾರದಲ್ಲಿ ಒಂದು ಸೀಕ್ರೆಟ್ ಸಿಡಿಸಿದ್ರು. ಉಪವಾಸ ಸತ್ಯಾಗ್ರಹ ಎಂಡ್ ಮಾಡೋದಕ್ಕೆ ವಾಂಗ್ಚುಕ್ ಪತ್ನಿ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ರಿಕ್ವೆಸ್ಟ್ ಮಾಡಿರ್ತಾರೆ, ನೀವು ಬನ್ನಿ, ದಯವಿಟ್ಟು ಉಪವಾಸ ಅಂತ್ಯಗೊಳಿಸೋದಕ್ಕೆ ಸಹಕರಿಸಿ, ಹೋರಾಟದಲ್ಲಿ ನೀವು ಹೆಲ್ಪ್ ಮಾಡಿ ಅನ್ನೋ ಥರ. ಬಟ್ ರಾಹುಲ್ ಗಾಂಧಿಯವರು ಅದನ್ನು ಅದೇ ಬೇಕಾಗಿರೋ ವಿಚಾರನೇ ಅಲ್ಲ ಅನ್ನೋ ರೀತಿ ನೆಗ್ಲೆಕ್ಟ್ ಮಾಡಿರ್ತಾರಂತೆ. ಅವರು ಉಪವಾಸ ಅಂತ್ಯ ಮಾಡುವಂಥ ಕರೆಗೆ ಯಾವ ಕಾರಣಕ್ಕೂ ಅವರು ರೆಸ್ಪಾನ್ಸ್ ಕೊಡಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ನಡೆ ಹೇಗಿತ್ತು ಸೋನಮ್ ವಾಂಗ್ಚುಕ್ ಆ್ಯಂಡ್ ಟೀಮ್ ಅಪ್ರೋಚ್ ಮಾಡಿದಾಗ ಅನ್ನೋದು ಈಗ ಅವ್ರ ಬಾಯಲ್ಲೇ, ವಾಂಗ್ಚುಕ್ ಬಾಯಲ್ಲೇ ಬಯಲಾಗಿದೆ. ಸೊ ರಾಹುಲ್ ಗಾಂಧಿಯವರು ಪ್ರತಿಯೊಂದನ್ನು ಈ ದೇಶಕ್ಕೆ ತೋರಿಕೆಗಾಗಿ ಅವ್ರು ಮಾಡೋದೇ ಒಂದು, ಹೊರಗಡೆ ಹೇಳೋದೊಂದು, ಅವ್ರು ನಡ್ಕೊಳ್ಳೋದು ಒಂದು ಅನ್ನೋ ರೀತಿಯಲ್ಲಿ ಮಾಡಿ ಎಕ್ಸ್ಪೋಸ್ ಆಗಿದ್ದಾರಲ್ಲ ರಾಹುಲ್ ಗಾಂಧಿಯವರು. ಈಗ E20 ಹೋರಾಟ ಕೇಜ್ರಿವಾಲ್ ಜೋರಾಗಿ ಎತ್ಕೊಳ್ತಿದ್ದಂಗೆ E20 ಜನತಾ ಪಾರ್ಟಿ ಅಂತೆಲ್ಲ ಮಾಡ್ತಾ ಇದ್ದ ಹಾಗೆ ನಾವೇನು ಕಡಿಮೆ ಅಂತ ಶುರು ಮಾಡಿದ್ದಾರೆ. ಬಟ್ ಆರಂಭದಲ್ಲಿಯೇ ಅವರೇ ಅವ್ರ ಕಾಲನ್ನು ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವ್ರನ್ನ ಎಕ್ಸ್ಪೋಸ್ ಮಾಡ್ಕೊಂಡಿರೋದು ವಿಪರ್ಯಾಸದ ಸಂಗತಿ. ಈಗ ನೋಡಿ, ಅಲ್ಲಿ ಜಾರ್ಖಂಡಲ್ಲಿ ಹೋರಾಟ ಆಗ್ತಿದೆಯಲ್ಲ, ಬೋರಾ ಆಕೆ ಮೇಲೆ ಇಂಕ್ ಅಟ್ಯಾಕ್ ಆಯ್ತಲ್ಲ, ಆಕೆದು ಸ್ಟೇಟ್ಮೆಂಟ್ಗಳನ್ನು ನೋಡಬೇಕು. ಜಂತರ್ ಮಂತರ್ ಹೋರಾಟದಲ್ಲಿ ಧರ್ಮೇಂದ್ರ ಪ್ರಧಾನೇ ಇದಕ್ಕೆ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನೇ ಈ ಸಿಸ್ಟಮ್ ವೈಫಲ್ಯಕ್ಕೆ ಕಾರಣ ಅಂತ. ಬಟ್ ಜಾರ್ಖಂಡಲ್ಲಿ ಪ್ರೊಟೆಸ್ಟ್ ಹೆಂಗಿದೆ? ಒತ್ತಾಯ ಶುರು ಆದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಪಾದ ಬೆಳೆಸ್ತಿದ್ದಾರಲ್ಲ, ಅಲ್ಲಿ ಹೇಳ್ತಿರೋದೇನು, ಎಕ್ಸಾಮಿನೇಷನ್ನು ಅಥವಾ ಇದು ರಿಕ್ರೂಟ್ಮೆಂಟ್ ಮತ್ತೆ ಮಾಡಿದ್ರೆ ಸಾಕು, ರಾಜೀನಾಮೆ ಏನು ಕೇಳ್ತಿಲ್ಲ ನಾವು ಅಂತಿದ್ದಾರೆ. ಸೊ ಈ ಡಬಲ್ ಸ್ಟ್ಯಾಂಡರ್ಡು ಪ್ರತಿ ಹಂತದಲ್ಲಿಯೂ ವಿದ್ಯಾರ್ಥಿಗಳ ಹಿತ ಅಲ್ಲ ಇವರು ಬಯಸಿರೋದು. ಬಹಳಷ್ಟು ಜನ ದೊಡ್ಡ ತಲೆಗಳು ಬದಲಾಗಿ ಒಂದು ಅವ್ರ ಐಡೆಂಟಿಟಿ, ಇನ್ನೊಂದು ದೇಶವನ್ನು ಚೂರು ಮಾಡಬೇಕು, ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂಥ ಅಲ್ಟಿಮೇಟ್ ಟಾರ್ಗೆಟ್ ಅನ್ನೋದು ಬಯಲಾಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.